Hi friends, welcome back to the channel Technical Aids. ಸೊ ಇದು ನೋಡಿದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂದರೆ ಒಂದು ಟ್ರೆಂಡಿಂಗ್ ಆಗಿರೋದು ಒಂದು ವೈರಲ್ ಇನ್ಸ್ಟಾಗ್ರಾಮ್ ರೀಲ್ನ ಯಾವ ರೀತಿ ಒಂದು ಫನ್ನಿಯಾಗಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ. ಡಿಸ್ಕ್ರಿಪ್ಷನಲ್ಲಿ ಆಲ್ ಮೆಟೀರಿಯಲ್ಸ್ ಲಿಂಕ್ನ ಕೊಟ್ಟಿದ್ದೀನಿ ಮತ್ತು ಶೇಕ್ ಎಫೆಕ್ಟ್ ಮತ್ತು ಬೀಟ್ ಮಾರ್ಕ್ನ ಕೊಟ್ಟಿದ್ದೀನಿ. ಸೊ ಹೋಗ್ಬಿಟ್ಟು Alightmotionಗೆ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು Alightmotion ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಒಂದು ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿಯಾಗಿ 2 ಪ್ರಾಜೆಕ್ಟ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಐಡ್ಸ್ ಅಂತ ಇದೆಲ್ಲ ಇದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ನಾನು ಬೀಟ್ ಮಾರ್ಕ್ಗಳನ್ನ ಮಾಡಿ ಕೊಟ್ಟಿರ್ತೀನಿ. ಸೊ ನೀವು ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಒಂದು ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೀವೊಂದು ಯಾವೊಂದು ಫೋಟೋನ ಯೂಸ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಫೋಟೋನ ಈ ರೀತಿಯಾಗಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಝೂಮ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಇದನ್ನು ಅರೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನೀವು ಎಲ್ಲ ಒಂದು ಫೋಟೋಗಳಿಗೂ ಕೂಡ ಇದೇ ರೀತಿಯಾಗಿ ಫೋಟೋನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡ್ಬೋದು ಅಥವಾ ನೀವು ಕೈಲೇ ಝೂಮ್ ಮಾಡ್ತೀನಿ ಮಾಡ್ಬೋದು. ಇಲ್ಲೂ ಕೂಡ ನಮಗೆ ಆಪ್ಷನ್ ಸಿಗುತ್ತೆ, ಇಲ್ಲಿ ಝೂಮ್ ಆಪ್ಷನ್. ಸೊ ಈ ರೀತಿಯಾಗಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ನಿಲ್ಲಿಸ್ಕೊಂಬಿಟ್ಟು ಈ ರೀತಿಯಾಗಿ ಇದನ್ನ ಅರೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಒಂದು ನೆಕ್ಸ್ಟ್ ಬೀಟ್ ಮಾರ್ಕ್ ಮೇಲೆ ನಿಲ್ಲಿಸ್ಕೊಂಬಿಟ್ಟು ಈ ರೀತಿಯಾಗಿ ಫೋಟೋಗಳನ್ನ ಆ್ಯಡ್ ಮಾಡ್ಕೊತಾ ಹೋಗಿ. ಸೊ ಈ ರೀತಿಯಾಗಿ ಎಲ್ಲ ಒಂದು ಫೋಟೋಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಗ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಐಡ್ಸ್ ಅಂತ ಇದೆಯಲ್ಲ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೊದಲೇ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಕೊಡಿ. ಇದನ್ನು ಮೊದಲೇ ಎಫೆಕ್ಟ್ ಎಲ್ಲಿ ಹಾಕ್ಬೇಕಪ್ಪ ಅಂದರೆ ಇಲ್ಲಿ ಒಂದು ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ವಲ್ಲ ಈ ಒಂದು ಫೋಟೋಸ್ಗಳಿಗೆ ಮಾತ್ರ ಈ ಒಂದು ಎಫೆಕ್ಟ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಈ ಒಂದು ಫೋಟೋಗೆ ಮೊದಲು ಒಂದು 4 ಫೋಟೋಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಮಾಡಬೇಕು ಅಂತ. ಅದಾದ ಮಾತ್ರ ಒಂದು ವೀಡಿಯೋ ಎಷ್ಟು ಚೆನ್ನಾಗಿ ಎಡಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ 4 ಫೋಟೋಗಳು ಮಾಡ್ಕೊಳ್ಳಿ. ಇದು ಮುಂದೆ ಬಿಟ್ಬಿಡಿ. ಅದಾದಮೇಲೆ ಬ್ಯಾಗ್ ಬಂದುಬಿಟ್ಟು ಈ ರೀತಿಯಾಗಿ ಒಂದು ಒಂದು ಎರಡನೇ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಗ್ ಬಂದುಬಿಟ್ಟು ಇಲ್ಲಿ 4 ಫೋಟೋಗಳಿಗೆ ಇಂಪೋರ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಫೋಟೋಗಳನ್ನ ಬಿಟ್ಟು ಈ ಒಂದು 2 ಫೋಟೋಗಳಿಗೆ ಮಾತ್ರ ಈ ಒಂದು ಎಫೆಕ್ಟ್ನ ಹಾಕಬೇಕಾಗುತ್ತೆ. ಇನ್ನೂ ಒಂದು 2 ಫೋಟೋಗಳಿಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು 2 ಫೋಟೋಗಳಿಗೆ ಮಾತ್ರ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕು.
ಸೊ ಅದಾದಮೇಲೆ ಬ್ಯಾಕ್ ಬನ್ನಿ, ಮತ್ತು ಶೇಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಓಪನ್ ಮಾಡ್ಕೊಳ್ಳಿ. ಒಂದು ಲಾಸ್ಟ್ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ವೆಯ್ಟ್ ಮಾರ್ಕ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಒಂದು ಲಾಸ್ಟ್ ಒಂದು 2 ಇಮೇಜ್ಗಳು ಇರ್ತಾವಲ್ವ. ಸೊ ಇಲ್ಲಿ ನೋಡ್ತಾರೆ ಲಾಸ್ಟ್ 2 ಇಮೇಜ್ಗಳು ಮಾತ್ರ ಇವೆ. ಈ ಒಂದು ಎಫೆಕ್ಟ್ನ ಈ ಒಂದು ಲಾಸ್ಟ್ ಇಮೇಜ್ಗಳಿಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡೋದ್ರಲ್ಲ ಯಾವ ರೀತಿ ಒಂದು ಇನ್ಸ್ಟಾಗ್ರಾಮ್ ವೈರಲ್ ವೀಡಿಯೋನ ಎಡಿಟ್ ಮಾಡೋದಂತ. ಸೊ ನೀವು ಇದೇ ರೀತಿ ನೀವು ಎಡಿಟ್ ಮಾಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆಟೀರಿಯಲ್ಸ್ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಅದಾದಮೇಲೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.